ಒಮ್ಮಿಕ್ಕಳ ಬೆಟ್ಟದಲ್ಲಿರುವಂತಹ ಪರಶುರಾಮ ಥೀಮ್ ಪಾರ್ಕ್ ಯೋಜನೆ ಸರ್ಕಾರಕ್ಕೆ ತಡೆ ಒಡ್ಡುವ ವಿಗ್ರಹ ವಿರೋಧಿಗಳ ಪ್ರಯತ್ನಕ್ಕೆ ಮತ್ತೆ ಹಿನ್ನಡೆಯಾಗಿದೆ. ಥೀಮ್ ಪಾರ್ಕ್ ಪರಶುರಾಮ ವಿಗ್ರಹ ಮಾಡಿದ ಶಿಲ್ಪಿ ಕೃಷ್ಣ ನಾಯ್ಕ್ ವಿರುದ್ಧ ಸ್ಥಳೀಯರಾಗಿರುವಂತಹ ಕೃಷ್ಣ ಶೆಟ್ಟಿ ಎನ್ನುವವರು ಸಲ್ಲಿಸಿದ್ದಂತಹ ಸಾರ್ವಜನಿಕರ ಹಿತಾಸಕ್ತಿ ಅರ್ಜಿ ವಿಚಾರಣೆ ನಡೆಸುತ್ತಿರುವಂತಹ ಹೈಕೋರ್ಟ್ ಮತ್ತೊಂದು ನಿರ್ದೇಶನ ನೀಡುವ ಮೂಲಕ ವಿಗ್ರಹ ವಿರೋಧಿಗಳ ಎಲ್ಲಾ ಪ್ರಯತ್ನಗಳಿಗೂ ತಣ್ಣೀರನ್ನ ಎರಚಿದೆ. ಶಿಲ್ಪಿ ಕೃಷ್ಣ ನಾಯ್ಕ್ ವಿರುದ್ಧ ಸ್ಥಳೀಯರಾಗಿರುವಂತಹ ಕೃಷ್ಣ ಶೆಟ್ಟಿ ಎಂಬುವವರು ಕಾರ್ಕಳ ನಗರ ಠಾಣೆಯಲ್ಲಿ ದೂರನ್ನ ಸಲ್ಲಿಸಿದ್ರು. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕಾರ್ಕಳ ನಗರ ಪೊಲೀಸರು ಬೆಂಗಳೂರಿನ ಕಚೇರಿಯಲ್ಲಿ ಇರಿಸಲಾಗಿದ್ದಂತಹ ಪರಶುರಾಮ ವಿಗ್ರಹಗಳ ಬಿಡಿ ಭಾಗವನ್ನ ವಶಕ್ಕೆ ಪಡೆದುಕೊಂಡಿದ್ರು. ಈ ಮಧ್ಯೆ ಇದೀಗ ತನಿಖೆ ನಡೆಸುತ್ತಿರುವಂತಹ ಸಂದರ್ಭದಲ್ಲಿ ಶಿಲ್ಪಿ ಕೃಷ್ಣ ನಾಯ್ಕ್ ಅವರ ವಿಚಾರಣೆ ನಡೆಸಬಾರದು ಅಂತ ಹೈಕೋರ್ಟ್ ಮುಖ್ಯ ನ್ಯಾಯಮೂರ್ತಿಗಳಾಗಿರುವಂತಹ ನಾಗಪ್ರಸನ್ನ ಅವರು ಇಂದು ಪೊಲೀಸರಿಗೆ ನಿರ್ದೇಶನವನ್ನ ನೀಡಿದ್ದಾರೆ. ಈ ಮೂಲಕ ಥೀಮ್ ಪಾರ್ಕ್ ವಿರೋಧಿಗಳಿಗೆ ಮತ್ತೊಮ್ಮೆ ಕಾನೂನು ಹೋರಾಟದಲ್ಲಿ ದೊಡ್ಡ ಹಿನ್ನಡೆಯಾಗಿದೆ. ಇನ್ನು ಕಳೆದ 8 ತಿಂಗಳ ಶ್ರೀರಾಮ ಸೇನೆ ಸಂಸ್ಥಾಪಕ ಪ್ರಮೋದ್ ಮುತಾಲಿಕ್ ಥೀಮ್ ಪಾರ್ಕ್ ಗೋಮಾಳ ಜಮೀನಿನಲ್ಲಿ ಇದೆ ಅಂತ ಕೋರ್ಟ್ಗೆ ಪಿಐಎಲ್ ಅನ್ನ ಸಲ್ಲಿಕೆ ಮಾಡಿದ್ರು. ಈ ಅರ್ಜಿಯ ವಿಚಾರಣೆ ನಡೆಸುತ್ತಿದ್ದಂತಹ ಮುಖ್ಯ ನ್ಯಾಯಮೂರ್ತಿ ಪ್ರಸನ್ನ ಬಾಲಚಂದ್ರ ವರಾಳೆ ಮತ್ತು ನ್ಯಾಯಮೂರ್ತಿಯಾಗಿರುವಂತಹ ಕೃಷ್ಣ ದೀಕ್ಷಿತ್ ಅವರನ್ನ ಒಳಗೊಂಡಿರುವಂತಹ ವಿಭಾಗೀಯ ಪೀಠ ಪ್ರಮೋದ್ ಮುತಾಲಿಕ್ ಸಲ್ಲಿಸಿದ್ದಂತಹ ಪಿಐಎಲ್ ಅನ್ನ ಅರ್ಜಿಯನ್ನ ವಜಾಗೊಳಿಸಿತ್ತು. ಅರ್ಜಿದಾರರು ಸಾಕಷ್ಟು ವಿಳಂಬವಾಗಿ ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ದಾರೆ. ಅಲ್ಲದೆ ಈ ಎಲ್ಲಾ ಅಂಶಗಳು ಊಹೆಯಂತೆ ಇದೆ, ಸ್ವತಃ ಅಭಿಪ್ರಾಯದ ಮೂಟೆಯಂತೆ ಇದೆ ಅಂತ ಹೈಕೋರ್ಟ್ ವಿಭಾಗೀಯ ಪೀಠ ಪಿಐಎಲ್ ಅರ್ಜಿಗಳನ್ನ ಸಾರಾಸಗಟವಾಗಿ ತಳ್ಳಿ ಹಾಕಿ ಚೀಮಾರಿಯನ್ನ ಹಾಕಿತ್ತು. ಗೋವುಗಳನ್ನ ಸಾಕದವರು ಗೋಮಾಳ ರಕ್ಷಣೆ ಕೋರಿ ಅರ್ಜಿಯನ್ನ ಸಲ್ಲಿಸುವುದಕ್ಕೆ ಅವಕಾಶವೇ ಇಲ್ಲ ಅಂತ ಅರ್ಜಿದಾರರನ್ನ ಪ್ರಶ್ನೆ ಕೂಡ ಮಾಡಿತ್ತು ಹೈಕೋರ್ಟ್. 2024ರ ಏಪ್ರಿಲ್ ಮೊದಲ ವಾರದಲ್ಲಿ ನ್ಯಾಯಾಲಯಕ್ಕೆ ಅರ್ಜಿ ಸಲ್ಲಿಸಿದ್ದಂತಹ ಶಿಲ್ಪಿ ಕೃಷ್ಣ ನಾಯ್ಕ್ ಕಾಮಗಾರಿಕೆಯನ್ನ ಮುಂದುವರಿಸಲು ಅನುಮತಿಯನ್ನ ನೀಡುವಂತೆ ಮನವಿಯನ್ನ ಮಾಡಿದ್ರು. ವಿಚಾರಣೆ ನಡೆಸುತ್ತಿದ್ದಂತಹ ಕೋರ್ಟ್ ಕಾಮಗಾರಿಕೆಯನ್ನ ಮುಂದುವರಿಸುವಂತೆ ಜಿಲ್ಲಾಧಿಕಾರಿಗಳಿಗೆ ಸೂಚನೆಯನ್ನ ಕೂಡ ನೀಡಿತ್ತು. ಅಲ್ಲದೆ 2 ತಿಂಗಳ ಒಳಗಾಗಿ ಕಾಮಗಾರಿಕೆಯನ್ನ ಮುಗಿಸುವಂತೆ ಡಿಸಿ ಅವರಿಗೆ ನ್ಯಾಯಾಲಯವು ಗಡುವು ಕೂಡ ನೀಡಿತ್ತು. ಆದರೆ ಲೋಕಸಭಾ ಚುನಾವಣೆಯ ನೀತಿ ಸಂಹಿತೆಯ ನೆಪವನ್ನ ಒಡ್ಡಿ ಜಿಲ್ಲಾಧಿಕಾರಿಗಳು ಕಾಮಗಾರಿಕೆಗೆ ಅನುಮತಿ ನೀಡಿರಲಿಲ್ಲ. ಪರಶುರಾಮ ವಿಗ್ರಹ ಸ್ಥಾಪನೆಯಾಗಲೇಬಾರದೆಂಬ ಪಟ್ಟಭದ್ರ ಹಿತಾಸಕ್ತಿಗಳ ಎಲ್ಲಾ ರೀತಿಯ ಪ್ರಯತ್ನಕ್ಕೆ ಸತತ ಸೋಲಾಗ್ತಾ ಇದ್ದು, ನ್ಯಾಯಾಲಯದ ಮೂಲಕ ತಡೆ ಒಡ್ಡುವಂತಹ ಪ್ರಯತ್ನಗಳು ಕೂಡ ಫಲವನ್ನ ಕೊಡಲಿಲ್ಲ. ಸದುದ್ದೇಶದ ಯೋಜನೆ ಕಾರ್ಯಗತಗೊಳ್ಳಲು ಸರ್ಕಾರ ಜಿಲ್ಲಾಡಳಿತ ಅನುಮೋದನೆಗೊಂಡ ಬಾಕಿ ಮೊತ್ತ ಬಿಡುಗಡೆಗೊಳಿಸಿ ಬೆಟ್ಟದಲ್ಲಿ ಕಾಮಗಾರಿಕೆ ಪೂರ್ಣಗೊಳಿಸಿ ಪ್ರವಾಸೋದ್ಯಮಕ್ಕೆ ಬೆಟ್ಟವನ್ನ ಆದಷ್ಟು ಬೇಗ ಮುಕ್ತಗೊಳಿಸಬೇಕು. ಪ್ರವಾಸೋದ್ಯಮವಾಗಿ ಕಾರ್ಕಳ ಅಭಿವೃದ್ಧಿಯನ್ನ ಸಹಿಸದೆ ನಡೆಸುತ್ತಿರುವಂತಹ ರಾಜಕೀಯ ಕೆಸರಾಟಕ್ಕೆ ಬ್ರೇಕ್ ಹಾಕಬೇಕು.